ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಸವಣೂರು ಪಟ್ಟಣದ ಸವಣೂರು ಪುರಸಭೆಯ ವಾರ್ಡ್ ನಂಬರ್ 13ರಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಸವಣೂರು ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕಾಂಗ್ರೆಸ್ಸಿನ ಮುನ್ನಡೆ, ಕಾಂಗ್ರೆಸ್ಸಿನ ಹಿನ್ನಡೆ ಮತ್ತು ಭಾರತೀಯ ಜನತಾ ಪಕ್ಷದ ಹಿನ್ನಡೆ, ಭಾರತೀಯ ಜನತಾ ಪಕ್ಷ ಮುನ್ನಡೆ ಈ ವಿಷಯದೊಂದಿಗೆ ಇಂದು ಸವಣೂರು ಪಟ್ಟಣ, ಸವಣೂರು ಪುರಸಭೆ ಇದು ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥದ್ದು. ನಮ್ಮ ಜೊತೆ ವಾರ್ಡ್ ನಂಬರ್ 13ರ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಜೀಂ ಬೇಗ್ ಇಕ್ಬಾಲ್ ಬೇಗ್ ಮಿರ್ಜಾನ್ ಅವರು ಇಂದು ನಮ್ಮ ಜೊತೆ ಇದ್ದಾರೆ. ವೀಕ್ಷಕರೇ, ಬನ್ನಿ ಇವರ ವಾರ್ಡಿನ ಡೆವಲಪ್ಮೆಂಟ್ ವಿಷಯಗಳನ್ನಾಗಿರಲಿ, ಲೋಕಸಭೆಯ ಕಾಂಗ್ರೆಸ್ ಬಾವುಟ ಹಾರಿಸಲಿಕ್ಕೆ 2004ರಿಂದ 2024ರವರೆಗೆ ಸತತವಾಗಿ ಬಸವರಾಜ ಬೊಮ್ಮಾಯಿ ಅವರು ಆಯ್ಕೆ ಆಗ್ತಾ ಇದ್ದಾರೆ. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ವಿಧಾನಸಭೆಯಲ್ಲಿ ಗೆಲುವು ಆಗ್ತಾ ಇಲ್ಲ? 2004ರಿಂದ 2024ರ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವಾಗ್ತಾ ಇದೆ. ಕಾಂಗ್ರೆಸ್ ಬಾವುಟ ಯಾಕೆ ಹಾರ್ತಾ ಇಲ್ಲ? ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಮಿರ್ಜಾನ್ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡೋದ. ಸರ್ ನಮಸ್ತೆ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆದರೆ ತಾವು ಎಲ್ಲೋ ಒಂದು ಕೆಲಸದಿಂದ ಹೊರಗಡೆ ಹೋಗ್ತಾ ಇದ್ರಿ. ಹೋಗುವಂಥ ಸಂದರ್ಭದಲ್ಲಿ ಕೂಡ ನಿಮ್ಮ ವಾಹನದಲ್ಲಿ ಇವತ್ತು ಇಂಟರ್ವ್ಯೂ ಕೊಟ್ಟು ತಗೊಳ್ಳುವಂಥ ಸಮಯ ಬಂತು. ನನ್ನ ಮೊದಲನೇ ಪ್ರಶ್ನೆ, ಹೋಗೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ, ರಾಜಕೀಯ ಜೀವನ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ, ಹೇಗೆ ಸರ್ ರಾಜಕೀಯಕ್ಕೆ ಹೆಂಗೆ ಎಂಟ್ರಿ ಕೊಟ್ರಿ, ತಮ್ಮ ಹೆಸರೇನು, ತಾವು ಯಾರು, ಎಷ್ಟನೇ ವಾರ್ಡಿಂದ ಪುರಸಭೆಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ? ಸರ್, ನನ್ನ ಹೆಸರು ಅಜೀಂ ಬೇಗ್ ಇಕ್ಬಾಲ್ ಬೇಗ್ ಮಿರ್ಜಾ ಅಂಥೇಳಿ. ನಾನು ಈಗ ಪ್ರೆಸೆಂಟ್ ವಾರ್ಡ್ ನಂಬರ್ 13 ಪುರಸಭೆ ಸದಸ್ಯರಾಗಿ ಆಯ್ಕೆ ಆಗಿದ್ದೀನಿ ಕಾಂಗ್ರೆಸ್ ಪಕ್ಷದಿಂದ. ಸ್ಟಾರ್ಟಿಂಗ್ ಹೇಳಬೇಕಂದ್ರೆ ನಿಮಗೆ, ನಾನು ಯೂತ್ ಕಾಂಗ್ರೆಸ್ಲಿಂದ ಕಾಂಗ್ರೆಸ್ಸಿಗೆ ಜಾಯ್ನ್ ಆಗಿದ್ದು. ಇಸ್ವಿ 2009-10ಲಿಂದ ನಾನು ಕಂಟಿನ್ಯೂ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಾಗ ಕೆಲಸ ಮಾಡ್ಕೊತ ಅದೀನಿ ಯೂತ್ ಕಾಂಗ್ರೆಸ್ದಲ್ಲಿ. ಆವಾಗ ಇವರು ಸನ್ಮಾನ್ಯ ನಮ್ಮ ಈಗ ಪ್ರೆಸೆಂಟ್ ಶಿವಾಜಿನಗರ ಶಾಸಕರಾದ ಸನ್ಮಾನ್ಯ ರಿಜ್ವಾನ್ ಅರ್ಷದವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರಲ್ಲ, ಆವಾಗ ನಾನು ಕೂಡ ಇಲ್ಲೇ ಶಿಗ್ಗಾಂವ್ ಸವಣೂರು ಲೋಕಸಭಾಕ್ಕೆ ಜನರಲ್ ಸೆಕ್ರೆಟರಿ ಆಗಿ ಆಯ್ಕೆ ಆಗಿದ್ದೆ. ಆವಾಗ ನಾನು ಪಾರ್ಟಿಯಲ್ಲಿ ಸತತವಾಗಿ ತಳಮಟ್ಟದಿಂದ ಕೆಲಸ ಮಾಡ್ಕೊತ ಬರ್ತಾ ಇದ್ದೆ ಯೂತ್ ಕಾಂಗ್ರೆಸ್ಸಲ್ಲಿ. ಆಗ ನನಗೆ ಗುರುತಿಸಿ ಕಾಂಗ್ರೆಸ್ ಪಕ್ಷದವರು, ನಮ್ಮ ಹೈಕಮಾಂಡದವರು ನನಗೆ ಗುರುತಿಸಿ ಟಿಕೆಟ್ ನೀಡಿದರು. ನಾನು ಟಿಕೆಟ್ ಕೇಳಿದಾಗ ಟಿಕೆಟ್ ನೀಡಿದಾಗ ನಾನು ಅದಕ್ಕಿಂತ ಮುಂಚೆನೂ ಸೋಷಿಯಲ್ ವರ್ಕಲ್ಲಿ ಮತ್ತು ಕೆಲವೊಂದು ನಮ್ಮ ಲೋಕಲ್ ಏನು ಸಮಸ್ಯೆ ಇದಾವಲ್ಲ ಅದರ ಬಗ್ಗೆ ಹೋರಾಡುವಾಗ ಏನಂತಾರೆ, ಹೋರಾಟಕ್ಕೆ ಸಿದ್ಧರಾಗಿದೆ. ಪ್ರತಿಯೊಂದು ಹೋರಾಟದಲ್ಲಿ ಭಾಗವಹಿಸಿ ನಾನು ಸತತವಾಗಿ ರಾಜಕೀಯದಲ್ಲಿ ಅವಾಗಿಂದ ಇದ್ದೆ. ನನಗೆ ಗುರುತಿಸಿ ಟಿಕೆಟ್ ಕೊಟ್ಟರು. ನಾನು 6 ಮಂದಿ ಜನರು ನನಗೆ ಆಶೀರ್ವಾದ ಮಾಡಿದರು, ನನ್ನ ವಾರ್ಡ್ದವರು ನನಗೆ ಆಶೀರ್ವಾದ ಮಾಡಿದರು. ನನ್ನ ವಾರ್ಡ್ ಜನರಿಗೆ ನಾನು ತುಂಬ ಹೃದಯದಿಂದ ನಮಸ್ಕರಿಸುತ್ತಾ ಧನ್ಯವಾದಗಳು ಹೇಳುತ್ತಾ ಅವರ ಋಣ ತೀರ್ಸಕ್ಕೆ ನನಗಾಗಲ್ಲ ಆ ಥರ ನನಗೆ ಇದು ಮಾಡಿದರು, ಏನೋ ಆಶೀರ್ವಾದ ಮಾಡಿದ್ರು. ಒಂದು ಸೈಡ್ ಮಾಡಿದರು. ಹೆಂಗೆ ಒಂದು ಸೈಡ್ ಅಂದರೆ, ನನ್ನ ವಾರ್ಡಲ್ಲಿ ಒಂದು 1000 ಮತ ಪೋಲಿಂಗ್ ಆಯಿತು. ಆವಾಗ ನನಗೆ ಒಂದು 700 ಮತ ನನಗೆ ಬಿದ್ದು, 250 ಮತ ನಮ್ಮ ವಿಪಕ್ಷ ಅಪೋಸಿಟ್ ಕ್ಯಾಂಡಿಡೇಟ್ ವಿರೋಧ ಪಕ್ಷದವ್ರಿಗೆ ಬಿದ್ದರು. ಒಂದು 50 ಮತ ಇನ್ನೊಬ್ಬರು ತೊಗೊಂಡ್ರು. ಆವಾಗ ನನಗೆ ಗೆಲುವು ಸಿಕ್ತು. ತುಂಬ ಧನ್ಯವಾದಗಳು ನಮ್ಮ ವಾರ್ಡದವರಿಗೆ ಹೇಳಕ್ಕೆ. ಸರಿ ಸರ್, ತಾವು ಗೆಲುವು ಸಿಕ್ತು, ತಾವು ಕೆಲಸ ಮಾಡ್ತಾ ಇದ್ದೀರಂತ ತಾವು ಹೇಳ್ತಾ ಇದ್ರಿ. ಆದರೆ ನಿಮ್ಮ ವಾರ್ಡಿನಲ್ಲಿ ನೀವು ಪ್ರಚಾರಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರಲಿ, ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ಚುನಾವಣೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ವಾರ್ಡಿನಲ್ಲಿ ಜನರು ಯಾವ ಅಭಿವೃದ್ಧಿ ಬಗ್ಗೆ ನಿಮ್ಮ ಮುಂದಗಡೆ ಪ್ರಸ್ತಾವನೆ ಮಾಡ್ತಿದ್ರು, ಯಾವ ಅಭಿವೃದ್ಧಿ ಆಗಬೇಕು ಅಂತ ನಿಮ್ಮ ಮುಂದಗಡೆ ವಿಷಯವನ್ನು ನೇರವಾಗಿ ನಿಮಗೆ ಪ್ರಶ್ನೆ ಮಾಡ್ತಿದ್ರು? ನಮ್ಮ ವಾರ್ಡ್ ಅಂತ ಏನಿಲ್ಲ, ಇಲ್ಲಿ ಪ್ರತಿಯೊಂದು ವಾರ್ಡದಲ್ಲೂ
ಮೂಲಭೂತ ಸೌಕರ್ಯ ಪ್ಲಸ್ ಒಂದು 3 ವಿಷಯದಾಗ ನಮ್ಮ ಸವಣೂರು ಭಾಳ ಹಿಂದಿತ್ತು. ಒಂದು ಏನು ಕೇಳ್ತಾರಂದರೆ ಗಟರ್ ಕ್ಲೀನ್ ಇರಬೇಕು, ನೀರು ಕರೆಕ್ಟಾಗಿ ಬರ್ತಾ ಇರಬೇಕು, ಲೈಟಿನ ಸಮಸ್ಯೆ ಇರಬಾರ್ದು, ರೋಡ್ ಅಡ್ಡಾಡಲಿಕ್ಕೆ ರೋಡ್ ವ್ಯವಸ್ಥೆ ಸರಿ ಇರಬೇಕು. ಇವು 4 ಬಿಟ್ಟು ನಮ್ಮ ಜನರು, ನಮ್ಮ ವಾರ್ಡ್ದವರು ಆಗಲಿ ಜನ ಆಗಲಿ ಏನು ಬೇರೆ ಕೇಳಲ್ಲ, ಬೇರೆ ಅವ್ರಿಗೆ ಆಸೆನೂ ಇರಲ್ಲ ಎದರದು. ಇದು ಒಂದು ನಾವು ಕರೆಕ್ಟಾಗಿ ಅವ್ರಿಗೆ ಸೌಲಭ್ಯನೂ ಮಾಡಿಕೊಟ್ರೆ ನಮ್ಮ ವಾರ್ಡ್ದವರು ಭಾಳ ಇದಿರ್ತಾರೆ, ಅಂದರೆ ಜನರು ಖುಷಿಯಾಗಿರ್ತಾರೆ, ತೃಪ್ತಿಯಿಂದ ಇರ್ತಾರೆ. ಸರಿ ಸರ್, ನಿಮ್ಮ ವಾರ್ಡಿನಲ್ಲಿ ಈ ಆಶ್ರಯ ಮನಿ ಅಂತೇಳಿ ಬರ್ತವೆ. ಕೆಲವೊಂದಿಷ್ಟು ಬಡ ಜನ ಇರ್ತಾರೆ, ಅವರಿಗೆ ಮನಿ ಹಾಕಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅಂತ ಜನರಿಗೆ ತಾವು ಏನು ಮಾಡೋ ಆ ಆಶ್ರಯ ಮನಿ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡುವಂತ ಪ್ರಯತ್ನಗಳನ್ನು ಮಾಡಿದ್ರಿ? ಈಗ ಇಲ್ಲಿ ಎಷ್ಟು ಜನರಿಗೆ ತಲುಪಿದವು ತಲುಪಿಲ್ಲ? ಇಲ್ಲ, ಇಲ್ಲೇನಿದೆ ಅಂದರೆ ನಮ್ಮ ವಾರ್ಡಲ್ಲಿ ಅಂತ ಪರ್ಟಿಕ್ಯುಲರ್ ಅಂತ ಆಶ್ರಯ ಮನೆ ಅಂತಿಲ್ಲ. ಇಲ್ಲಿ ಆಶ್ರಯ ಮನೆ ಕೊಡಕ್ಕೆ ಒಂದು ಸಪ್ರೇಟ್ ಬೇರೆ ಬೇರೆ ಕಡೆ ಜಾಗನೂ ನಿಯುಕ್ತಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ SM ಕೃಷ್ಣ ನಗರ ಅಂತ ಇದೆ ಇಲ್ಲೇ, ಅದು ಪೂರ ಆಶ್ರಯ ಮನೆಯೇ ಅದು. ಆವಾಗ ಅವರು ಆ ಆಶ್ರಯ ಮನೆ ಬಡವರದು ಅಪ್ಲಿಕೇಶನ್ ತೊಗೊಂಡು ಯಾರು ಬರ್ತಾರಲ್ಲ ಅವ್ರಿಗೂ ಆಯ್ಕೆ ಮಾಡಿ ಅದರ ತಕ್ಕಂಗೆ ಮುಟ್ಸಿದ್ದಾರೆ. ಆದರೆ ಕೆಲವು ಲಾಸ್ಟ್ 10 ಇಯರ್ಸ್ಲಿಂದ ಸುಮಾರು ಒಂದು 400 ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಆಶ್ರಯ ಮನೆಗೆ. ಕೆಲವೊಬ್ಬರು 20,000 ರೂಪಾಯಿನೂ ತುಂಬಿದ್ದಾರೆ, 40,000 ರೂಪಾಯಿನೂ ತುಂಬಿದ್ದಾರೆ. ಆದರೆ ಇನ್ನೂ ತನಕ ಅವ್ರಿಗೆ ಆಶ್ರಯ ಮನೆಯನ್ನು ಮುಟ್ಟಿಲ್ಲ. ಇನ್ನೂ ಆಶ್ರಯ ಮನೆ ರೆಡಿ ಆಗ್ತಾ ಇದ್ದಾವೆ. ನಮ್ಮ ಶಾಸಕರ ಗಮನಕ್ಕೂ ತಂದಿವೆ ನಾವು, ಶಾಸಕರಿಗೂ ಗೊತ್ತಿದೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಸಿಗ್ಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ರೆಡಿ ಆಗ್ತಾ ಇದ್ದಾವೆ. ಇದು ಒಂದು ಅರ್ಧ ರೆಡಿ ಆಗಿದ್ದಾವೆ, ರೆಡಿ ಆಗಿದ್ದಾವೆ. ಸರಿ ಸರ್, ಅರ್ಧ ಏನೋ ರೆಡಿ ಆಗಿದ್ದಾವೆ ಅಂತ ಏನು ಹೇಳ್ತಾ ಇದ್ರಿ. ನಿಮ್ಮ ವಾರ್ಡಿನಲ್ಲಿ ನೀವು ಅನ್ಕೊಂಡಿದ್ದೇನು, ಆಗಿದ್ದು ಏನು ಆಗಬೇಕಾಗಿತ್ತು, ಡೆವಲಪ್ಮೆಂಟ್ ವಿಷಯದಲ್ಲಿ ಮಾತನಾಡ್ತಾ ಇದ್ದೀರ. ಅನ್ಕೊಂಡಿದ್ದೇನು, ಆಗಿದ್ದೇನು, ಜನರಿಗೆ 5 ವರ್ಷ ಪೂರೈಕೆ ಸಾಕಾಗೋದಿಲ್ಲ. ಒಂದು ಕೌನ್ಸಿಲರ್ ಜನರ ಪರವಾಗಿ ಕೆಲಸ ಮಾಡ್ಬೇಕಂದ್ರೆ 5 ವರ್ಷ ಸಾಕಾಗಿರಂಗಿಲ್ಲ. ಆ ರೀತಿ ನೀವು ಈ 2.5 ವರ್ಷ ಅವಧಿಯಲ್ಲಿ ಸುಮಾರು ನೀವು ಬಂದು 3.5-4 ವರ್ಷ ಅವಧಿ ಆಯ್ತು. 1ರಿಂದ 1.5 ವರ್ಷ ನಿಮ್ಮ ಕೋರ್ಟ್ ಕೆಟಗರಿಯಲ್ಲಿ ಹೋಯ್ತು. ಈಗ ಮತ್ತೆ ಒಂದು 6 ತಿಂಗಳಲ್ಲಿ ಅದು ಕೆಟಗರಿಗೆ ಹೋಯ್ತು. ಆದರೆ ಈ 2.5 ವರ್ಷದಲ್ಲಿ ನಿಮ್ಮ ವಾರ್ಡ್ ನಂಬರ್ 13ರಲ್ಲಿ ನೀವು ಜನ ಮೆಚ್ಚುವಂಥ ಡೆವಲಪ್ಮೆಂಟ್, ಈಗೇನು ಶಾಸಕರು ಜನ ಮೆಚ್ಚಿದ ಶಾಸಕ ನಾಯಕ ಅಂತೇಳಿ ಏನಂತಾರಲ್ಲ, ಸರಿ ಖಾಂಜಾದೆ ಓದಿ ಏನಿದೆ ಆ ಓಣಿಯಲ್ಲಿ ವಿಶೇಷವಾಗಿ ಏನು ಡೆವಲಪ್ಮೆಂಟ್ಗೆ ಪಾತ್ರ? ಈಗ ನೀವು ಖಾಂಜಾದೆ ಓಣಿಗೆ ನೀವು ಹೋಗಿ ನೋಡ್ಬೋದು. ಅಲ್ಲಿ ರೋಡ್ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ, ಗಟರ್ ವ್ಯವಸ್ಥೆ ಭಾಳ ಸ್ವಚ್ಛವಾಗಿ ಕ್ಲೀನವಾಗಿ ಹೊಸ ರೋಡ್ ಆಗಿದೆ. ಮೊನ್ನೆ ಒಂದು ನಗರೋತ್ಥಾನ ಅನುದಾನದಲ್ಲಿ ಒಂದು 25 ರಿಂದ 26 ಲಕ್ಷ ರೂಪಾಯಿ ಅನುದಾನದಲ್ಲಿ ಪೂರ ರೋಡ್ ಹೊಸದಾಗಿದೆ. ಪ್ಲಸ್ ಲೈಟಿನ ವ್ಯವಸ್ಥೆ ಆಗಿದೆ. ಯಾವ ಲೈಟು ಇದಿಲ್ಲ ಅಂದರೆ ಹತ್ತುದಿಲ್ಲ ಅಂತಿಲ್ಲ, ಪೂರ್ತಿ ಲೈಟು ಹೊಸ ಚೇಂಜ್ ಮಾಡಿ ಎಲ್ಲ ಲೈಟಿನ ವ್ಯವಸ್ಥೆ ಕರೆಕ್ಟ್ ಮಾಡಿದ್ದೀವಿ. ಗಟರ್ ಕ್ಲೀನ್ ಮಾಡೋದು ವ್ಯವಸ್ಥೆ ಮಾಡಿದ್ವಿ. ನಮ್ದು ಇಲ್ಲಿ ಮೇನ್ ಪ್ರಾಬ್ಲಮ್ ಏನು ಇದೆ ಅಂದರೆ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಲೇಬರ್ ಕೊರತೆ ಇದೆ, ಪೌರ ಕಾರ್ಮಿಕರ ಕೊರತೆ ಇದೆ. ಆ ಪೌರ ಕಾರ್ಮಿಕರ ಕೊರತೆ ಬಗ್ಗೆ ನಾವು ಶಾಸಕರ ಗಮನಕ್ಕೆ ತಂದು ಒಂದು ಲಾಸ್ಟ್ 5 ವರ್ಷದಿಂದ ತಂದಿದ್ದೀವಿ. ಶಾಸಕರು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾಲ್ವ್ ಆಗ್ಬೋದು, ಇವತ್ತು ನಾಳೆ ಸಾಲ್ವ್ ಆಗ್ಬೋದು, ಆಗಲಿಲ್ಲ. ಪೌರ ಕಾರ್ಮಿಕರ ಸಮಸ್ಯೆನೂ ಕೂಡ ಇದೆ. ಸೆಕೆಂಡ್, ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂದರೆ ನಾವು ಆರಿಸಿ ಬಂದಿದ್ದು ನಮಗೆ ಇದಿತ್ತು, ಒಂದು ಎನರ್ಜಿ, ಒಂದು ಹೆಮ್ಮೆ ಇತ್ತು, ಆಮೇಲೆ ಆ ಒಂದು ಪವರ್ ಇತ್ತು. ನಾವು ಆರಿಸಿ ಬಂದೆ, ನಾವು ಇದು ಚೇಂಜ್ ಮಾಡ್ಬೋದು ಅಂತೇಳಿ. ಆದರೆ ನಾವು ಅಲ್ಲಿ ಹೋದ ತಕ್ಷಣ, ಆರಿಸಿ ಬಂದ ತಕ್ಷಣ ನಮ್ಗೆ ಗೊತ್ತಾಯಿತು, ಅಧ್ಯಕ್ಷ ಉಪಾಧ್ಯಕ್ಷ ಆಗಿ ಕೆಟಗರಿ ಬಂದು ಅಧ್ಯಕ್ಷ ಉಪಾಧ್ಯಕ್ಷ ಆದ ತಕ್ಷಣ ನಮ್ಮ ಆಡಳಿತ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಅವಾಗ ಅಲ್ಲಿ ತನಕ ನಮಗೆ ಗೊತ್ತಿದ್ದಿದ್ದಿಲ್ಲ. ನಾವು ಆರಿಸಿ ಬಂದ 1.5 ವರ್ಷ ಆದರೂ ತನಕ ನಮಗೆ ಕೆಟಗರಿ ಬಂದಿದ್ದಿಲ್ಲ. ನಂತರ ಕೆಟಗರಿ ಬಂತು. ಆದರೆ ಇಲ್ಲಿ ಸವಣೂರಲ್ಲಿ 15 ಸದಸ್ಯರು ನಾವು, ಮೆಜಾರಿಟಿ ನಮ್ಮದೇ ಇದೆ ಕಾಂಗ್ರೆಸ್ ಪಕ್ಷದ್ದು. ಆದರೆ ಏನಾಯಿತು, ಕೆಟಗರಿಯನ್ನು ಹಿಂದುಳಿದ ವರ್ಗ ಬ ಮಹಿಳೆ ಅಂಥೇಳಿ ರಿಸರ್ವೇಷನ್ ಬಂತು. ಆವಾಗ ನಮ್ಮಲ್ಲಿ 15 ಜನರಲ್ಲಿ ಯಾರು ಹಿಂದುಳಿದ ವರ್ಗ ಬ ಮಹಿಳೆಯದವರು ಇದ್ದಿದ್ದಿಲ್ಲ. ಆ ಕಾರಣದಿಂದ ಆ ಅಧ್ಯಕ್ಷರ ಪಾಲನ್ನು ಅವಿರೋಧವಾಗಿ BJP ಒಬ್ಬರು ಸದಸ್ಯರು ಆರಿಸಿ ಬಂದಿದ್ದರು. ಅವ್ರ ಅಧ್ಯಕ್ಷರಾದರು. ಅಧ್ಯಕ್ಷತೆ ಕೆಲಸದಲ್ಲಿ ನಾವು ಅವ್ರ ಕಡೆಯಿಂದ ಸಹಕಾರ ತೊಗೊಂಡು ನಾವು ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡಿ ಅವ್ರಿಗೆ ಕೇಳಿ ಬೇಡಿ ನಮಗೆ ಏನೇನು ಸ್ವಲ್ಪ ಏನೇನು ಕೆಲಸ ಇದೆ ಎಲ್ಲ ನಾವು ಮಾಡ್ಕೊತ ಅದೀವಿ.
ಆದರೆ ಫುಲ್ ಫ್ಲೆಜ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮ ಇದಿದ್ರೆ ಬೇರೆನೇ ಇರ್ತಿತ್ತು, ನಿಮ್ಮ ಶಾಸಕರ ನಮ್ಮ ಆಡಳಿತ ಬೇರೆನೇ ಇರ್ತಿತ್ತು. ಅದು ಅವ್ರ ಕಡೆ ಆದರೂ ಅವರು ಸ್ವಲ್ಪ ನಮ್ಗೆ ಸಹಕಾರ ಮಾಡಿ ಕೊಟ್ಟಿದ್ದಾರೆ. ಸರಿ ಸರ್, ತಾವು ಹೇಳ್ತಾ ಇದ್ದೀರಿ. ಆದ್ರೆ ಸವಣೂರು, ಶಿಗ್ಗಾಂವಿ, ಬಂಕಾಪುರ ಈ 3 ಕ್ಷೇತ್ರದ ಒಂದು ಶಾಸಕ ಬಸವರಾಜ ಬೊಮ್ಮಾಯಿ. ಹೌದು. ಮತ್ತೆ ಮಾಜಿ ಮುಖ್ಯಮಂತ್ರಿ, ಮಾಜಿ ಸಚಿವರು, ಹಾಲಿ ಶಾಸಕರು. ಸೈಯದ್ ಅಜ್ಜಂಪೀರ್ ಅವರು ಅಧಿಕಾರ ನಡೆಸಿದ್ರು ಇಲ್ಲಿ. ಇಲ್ಲ, ಸೈಯದ್ ಅಜ್ಜಂಪೀರ್ ಅಲ್ಲ, ಒಂದ್ ನಿಮಿಷ. ಸೈಯದ್ ಅಜ್ಜಂಪೀರ್ ಅವರು ಅಧಿಕಾರ ನಡೆಸಿದ್ರು. ಅದಕ್ಕೆ ಹಿಂದ್ಗಡೆ ಮಂಜುನಾಥ್ ಕುಂದೂರ್ ಅವರು 2 ಬಾರಿ ಅಧಿಕಾರ ನಡೆಸಿದ್ರು. ಆದ್ರೆ ನಡೆಸಿದ ಸಂದರ್ಭದಲ್ಲಿ ಮತ್ತೆ ಹೊಳಿ ಕಾಂಗ್ರೆಸ್ಗೆ ಯಾಕೆ ಅಧಿಕಾರ ಸಿಗ್ತಾ ಇಲ್ಲ? ಇಲ್ಲಿ ಏನು ಮೈನಸ್ ಆಗ್ತಾ ಇದೆ ಕಾಂಗ್ರೆಸ್ಸಿಗೆ ಹೇಳಿ. ಈಗ ಸೋಲು ಗೆಲುವು ಅಂದರೆ, ಈಗ ಸೋಲು ಶಾಶ್ವತ ಅಲ್ಲ, ಗೆಲುವು ಶಾಶ್ವತ ಅಲ್ಲ. ಆವಾಗ ಜನರು ಚೇಂಜನ್ನು ಬಯಸಿದ್ರು. ಯಾವಾಗ ಖಾದ್ರಿ ಸಾಹೇಬರು ಶಾಸಕರಿದ್ದಾಗ ಜನರು ಚೇಂಜನ್ನು ಬಯಸಿದ್ರು. ಅದಕ್ಕಿಂತ ಮುಂಚೆ ಖಾದ್ರಿ ಸಾಹೇಬರು ನಮ್ಮ ರಾಜಶೇಖರ್ ಸಿಂಧೂರ್ ಅವರು, ದಿವಂಗತ ರಾಜಶೇಖರ್ ಸಿಂಧೂರ್ ಅವರು MLA ಆಗಿದ್ರು. ಪಕ್ಷೇತರ ಆರಿಸಿ ಬಂದಿದ್ರು, ಸ್ವತಂತ್ರ ಅಭ್ಯರ್ಥಿ ಆರಿಸಿ ಬಂದಿದ್ರು. ಖಾದ್ರಿ ಸಾಹೇಬರು ಅಪೋಸಿಟ್. ಆವಾಗ ಏನಾಯಿತು, ಅವರು ಒಂದು 2-2.5 ವರ್ಷ ಅವ್ರ ಕಾಲ ನಡೀತು. ಆಮೇಲೆ ಮರು ಚುನಾವಣೆ ಆಯಿತು. ಆವಾಗ ದಿವಂಗತ ರಾಜಶೇಖರ್ ಸಿಂಧೂರ್ ಅವರು ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಬಿಟ್ಟುಕೊಟ್ರು. ಅವರು ಬಂದು ಇಲ್ಲೇ ಕಂಟೆಸ್ಟ್ ಮಾಡಿದರು. ಜನ ಚೇಂಜ್ ಬಯಸ್ತಾ ಇದ್ರು. ಅವರು ಆರಿಸಿ ಬಂದ ತಕ್ಷಣ ಸಚಿವರು ಆದರು, ಪ್ರಭಾವಿ ಆದರು, ಭಾರಿ ನೀರಾವರಿ ಮಂತ್ರಿ ಆದರು ಅವಾಗ. ಸೊ ಆವಾಗಿಂದ ಅವ್ರ ಹಿಡಿತದಲ್ಲಿ ನಮ್ಮ ಕ್ಷೇತ್ರ ಇದೆ. ಅದು ನಾವು ಈಗ ನೋಡ್ತಾ ಇದ್ದೀವಿ, ನಮ್ಮ ಲೂಪ್ ಹೋಲ್ಸ್ ಎಲ್ಲಿದೆ, ಏನಿದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮ ಕಾಂಗ್ರೆಸ್ ಭದ್ರಕೋಟೆ ಇದ್ದಿದ್ದನ್ನು ನಾವು ಹೇಗೆ ಕಳ್ಕೊಂಡಿದ್ದೀವಿ. ನಾವು ಅದಕ್ಕೆ ಸತತವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ವಾಪಸ್ ನಾವು ಕಾಂಗ್ರೆಸ್ ಇಲ್ಲಿ ಶಾಸಕರ ತೊಗೊಂಬರ್ಬೇಕಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರಿ ಸರ್, ಓಕೆ. ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ರಿ. ಈಗ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತ ಶಿಗ್ಗಾಂವಿ ಪಟ್ಟಣ ಮತ್ತು ಸವಣೂರು ಪಟ್ಟಣ, ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರ ಬರುತ್ತೆ. ಆದ್ರೆ ಕೆಲವೊಂದಿಷ್ಟು ಹಳ್ಳಿಗಳು ಇದಕ್ಕೆ ಹೋಗ್ತವೆ, ಇಲ್ಲಿಗೆ ಹಾವೇರಿಗೆ ಹೋಗ್ತವೆ. ಕೆಲವೊಂದಿಷ್ಟು ಎಲ್ಲುವಿಗೆ ಆಗಿರಲಿ ಆ ಕಡೆ ಇದ್ದತಕ್ಕಂಥ ಹಳ್ಳಿಗಳು ಈಗ ಹಾವೇರಿ ಲೋಕಸಭಾ ಕ್ಷೇತ್ರ ಹೋಗಿದೆ. ಈಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಪಟ್ಟಣದಿಂದ ಇದ್ದೀರಿ. ಧಾರವಾಡ ಲೋಕಸಭಾ ಕ್ಷೇತ್ರದ ನಿಮ್ಮಂಗೆ ಇದ್ದಿರ್ತಕ್ಕಂಥ ಯುವ ನಾಯಕ, ಒಂದು ಧಾರವಾಡ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿನೋದ್ ಅಸೂಟಿ ಅವರು ಕೂಡ ಒಂದು ಕಡೆ ಇದ್ದಾರೆ. ಒಂದು ಕಡೆ ಸತತವಾಗಿ 4 ಬಾರಿ ಗೆದ್ದು ಬೀರಿಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಒಂದು ಕಡೆ ಇದ್ದಾರೆ. ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗೋದಿಲ್ಲ. ಸೋಲು ಎಷ್ಟು ಶಾಶ್ವತನೋ, ಗೆಲುವು ಎಷ್ಟು ನಿಶ್ಚಿತ. ಈಗ ಇನ್ನೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ, ಅವ್ರದ್ದು ಒಂದು ಕಿರು ಪರಿಚಯ ಹೇಳ್ತೀನಿ ನಾನು ನಿಮಗೆ. ನಾವು ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡುವಾಗ ಅವರು ಕೂಡ ನಮ್ಮ ಜೊತೆಯಲ್ಲಿ ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದರು. ಅವರು ತಳಮಟ್ಟದಿಂದ ಬಂದಿದ್ದು ಒಂದು ಸಾಮಾನ್ಯ ಕಾರ್ಯಕರ್ತ. ಅವರು ಸಾಮಾನ್ಯ ಕಾರ್ಯಕರ್ತ. ಅವರು ಧಾರವಾಡ ಗ್ರಾಮೀಣದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು. ಧಾರವಾಡದಿಂದ ಪಕ್ಷನ್ನು ಅವ್ರಿಗೆ ಗುರುತಿಸಿ ಈ ಸಲ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ. ಅವರು ಯುವಕರಾದಾರ ಅಂತ ಹೇಳಿ ಟಿಕೆಟ್ ಕೊಟ್ಟಿದೆ. ಪ್ಲಸ್ ಅವರು ಯುವಕರದ್ದು ಸಪೋರ್ಟು ಕೂಡ ಇದೆ. ಯಾಕಂದರೆ ನೀವು ಧಾರವಾಡ ಗ್ರಾಮೀಣದಲ್ಲಿ ಹೋಗಿ ನೀವು ಸರ್ವೆ ಮಾಡ್ಬೋದು, ಅಲ್ಲೇ ಜನರು ಹೇಳ್ತಾರೆ ನಿಮಗೆ. ಪ್ಲಸ್ ನವಲಗುಂದದಲ್ಲಿ ಕೇಳ್ಬೋದು ಅವ್ರದ್ದು ವರ್ಚಸ್ಸು ಏನಿದೆ ಅಂತೇಳಿ. ಯಾಕಂದರೆ ಲಾಸ್ಟ್ ಟೈಮ್ ಅವ್ರಿಗೆ ನವಲಗುಂದದಲ್ಲಿ ಅವ್ರಿಗೆ ಟಿಕೆಟ್ ಸಿಗುದಿತ್ತು ಚುನಾವಣೆಯಲ್ಲಿ. ಸನ್ಮಾನ್ಯ ಕೋನ್ ರೆಡ್ಡಿ ಸಾಹೇಬರ ಏನಾಯಿತು, ನಮ್ಮ JDS ಬಿಟ್ಟು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಯಿತು. ಆವಾಗ ನಮ್ಮ ಹೈಕಮಾಂಡ್ ಏನಂದ್ರು, ಕೋನ್ ರೆಡ್ಡಿ ಸಾಹೇಬರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಂತ ಹೇಳಿದರು. ಆವಾಗ ಅವರು ಸಾಮಾನ್ಯ ಕಾರ್ಯಕರ್ತರ ಆಗಿ ಪ್ಲಸ್ ಹೈಕಮಾಂಡಿನ ಮಾತು ಕೇಳಿ ಸನ್ಮಾನ್ಯ ಕೋನ್ ರೆಡ್ಡಿ ಸಾಹೇಬರಿಗೆ ತನ್ನ ಟಿಕೆಟ್ ಬಿಟ್ಟು ಕೊಟ್ಟು ಅವರು ಇಲೆಕ್ಷನ್ ಮಾಡಿ 25,000ಕ್ಕಿಂತ ಹೆಚ್ಚಿಗೆ ಮತದಿಂದ ಕೋನ್ ರೆಡ್ಡಿ ಸಾಹೇಬ್ರಿಗೆ ತೊಗೊಂಬಂದರು. ಆವಾಗ ನಮ್ಮ ಹೈಕಮಾಂಡು ಪ್ಲಸ್ ನಮ್ಮ ಮುಖ್ಯಮಂತ್ರಿ ಆದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಹಾಗೆ ನಮ್ಮ KPCC ಅಧ್ಯಕ್ಷರ ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರು ಹೇಳಿದರು, ನಿನಗೆ ಪಕ್ಷ ಗುರುತಿಸ್ತಿದೆ, ನಿನಗೆ ಮುಂದೆ ಏನಾರ ನಾವು ಅವಕಾಶ ಮಾಡಿ ಕೊಡ್ತೀವಿ ಅಂಥೇಳಿ. ಅದೇ ಥರ ಅವ್ರಿಗೆ ನಮ್ಮ ವಿನೋದ್ ಅಸೂಟಿ ಅವ್ರಿಗೆ ಅವಕಾಶ ಮಾಡಿ ಕೊಟ್ಟಿದೆ. ಪ್ಲಸ್ ಯುವಕರು, ನಮ್ಮ ಎಲ್ಲ ವರ್ಗದವರು ಅವರ ಜೊತೆಯಲ್ಲಿದ್ದಾರೆ. ಈ ಸಲ ನಾವು ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಸೋಲಿಸ್ತೀವಿ ಅಂತೇಳಿ 110% ನಾವು
ಹೇಳಿಕೊಡ್ತೀವಿ. ಯಾಕಂದ್ರೆ ಇನ್ನೊಂದು ಹೇಳ್ಬೇಕಂತ ಅದೇ ನಾನು ಹೇಳಿ ಸರ್. ಪ್ರಹ್ಲಾದ್ ಜೋಶಿ ಸಾಹೇಬರು ಸತತ ಒಂದು 4 ಸಲ ಆರಿಸಿ ಬಂದರೂ ಕೂಡ ನಮ್ಮ ಶಿಗ್ಗಾಂವ್ ಸವಣೂರಿಗಾಗಲಿ ಬೇರೆ ಕಡೆ ಆಗಲಿ ಒಂದು ಸಲನೂ ಅವರು ಮುಖ ತೋರಿಸ್ಲಿಲ್ಲ. ಒಂದೇದು 29 ತಾರೀಕು ಫೆಬ್ರವರಿ ಲೀಪ್ ಇಯರ್ ಅಂತ ಹೇಳ್ತಾರಲ್ಲ, ಅದಕ್ಕೆ 4 ವರ್ಷ ಒಮ್ಮೆ ಬರುತ್ತೆ. ಆದ್ರೆ ಪ್ರಹ್ಲಾದ್ ಜೋಶಿ ಸಾಹೇಬರು 5 ವರ್ಷಕ್ಕೂ ಬರಲಿಲ್ಲ, ಎಲ್ಲೂ ಬರಲಿಲ್ಲ. ಪ್ಲಸ್ ಅವರು ಡೆವಲಪ್ಮೆಂಟ್, ಅವರು MP ಲಾಡ್ ಫಂಡ್ ಅಂತ ಇರ್ತೈತಿ, 5 ಕೋಟಿ ಕೊಡ್ತಾರೆ ಪ್ರತಿ ವರ್ಷ ಅವರಿಗೆ. 1 ರೂಪಾಯಿ ಸತ್ಯಕ್ಕೆ ನಮ್ಮ ಶಿಗ್ಗಾಂವ್ ಸವಣೂರಿಗೆ ಅವರು ಕೊಟ್ಟಿಲ್ಲ. ಡೆವಲಪ್ಮೆಂಟಿಗೆ 1 ರೂಪಾಯಿ ಕೊಟ್ಟಿಲ್ಲ, ಏನು ಅವ್ರ ಕಡೆಯಿಂದ ಮಾಡಲಿಲ್ಲ. ಅದಕ್ಕೆ ಜನರು ಹತಾಶ ಆಗಿದ್ದಾರೆ, ಜನರು ಸಿಟಿಗೆ ಗೆದ್ದಿದ್ದಾರೆ, ತೋರಿಸ್ತಾ ಇಲ್ಲ, ಯುವಕರು ತೋರಿಸ್ತಾ ಇಲ್ಲ. ಅದು ಓಟ್ ಹಾಕಿ ತೋರಿಸ್ತಾರೆ, ಓಟ್ ಹಾಕಿ ವಿನೋದ ಶೆಟ್ಟಿ ಅವರಿಗೆ ಗೆಲ್ಲಿಸ್ತಾರೆ. ಸರಿ ಸರ್, ನೀವು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಿ. ಆದ್ರೆ ಒಂದು ಕಡೆ ಕಾಂಗ್ರೆಸ್ನವರು ಪರವಾಗಿ ಮತ್ತು ನೀವು ಕಾಂಗ್ರೆಸ್ ಕೌನ್ಸಿಲರ್ ಆಗಿ ನಾವು ಟೀಕೆ ಮಾಡ್ತಾ ಇದ್ದೀರಿ, ಏನು ಮಾಡಿಲ್ಲ ಅಂತೇಳಿ. ಭಾರತೀಯ ಜನತಾ ಪಕ್ಷದ ಯುವಕರು, ಕೆಲವೊಂದಿಷ್ಟು ನಾಯಕರು, ಪ್ರಭಾವಿ ನಾಯಕರಾಗಿರ್ತಕ್ಕಂಥವ್ರು ಹೇಳ್ತಾರೆ, ಜೋಶಿ ಅವರು ಮಾಡಿದ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ನಮ್ಮ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ಪ್ರಾರಂಭವಾಗೋದು ತಡಸ್ನಿಂದ. ಹೌದು. ಅಂಡರ್ಗ್ರೌಂಡ್ ಬ್ರಿಡ್ಜ್ ಮಾಡಿದ್ದಾರೆ, ಶಿಗ್ಗಾಂವಿಗೆ ಮಾಡಿದ್ದಾರೆ, ಇಲ್ಲಿಂದ ಸವಣೂರ್ಗೆ ಮಾಡಿದ್ದಾರೆ. ಸವಣೂರು ಬೈಪಾಸ್ ಮಾರ್ಗವಾಗಿ ಬರಬೇಕಂದ್ರೆ ಸವಣೂರ್ಗೆ ಮಾಡಿಲ್ಲ, ಬಂಕಾಪುರ ಮಧ್ಯದಲ್ಲಿ ಅಲ್ಲಿ ಮಾಡಿದ್ದಾರೆ. ಮತ್ತು ಮೊದಲು 2 ಲೈನ್ ಇತ್ತು, 2 ಲೈನ್ ಇದ್ದದ್ದು 3 ಲೈನ್ ಮಾಡಿದ್ದಾರೆ ಈಗ ಬೈಪಾಸ್ ಅನ್ನು. ಅಲ್ಲ, ಒಂದ್ ನಿಮಿಷ, 2 ಲೈನ್ ಇದ್ದಿದ್ದು ಒಂದ್ ಕಡೆ 2 ಗಾಡಿ ಹೋಗ್ಬೇಕಾಗಿದ್ದು ಅಲ್ಲಿ 3 ವಾಹನ ಹೋಗುವ ರೀತಿ ಮಾಡಿದ್ದಾರೆ. ಇನ್ನು ಏನ್ ಡೆವಲಪ್ಮೆಂಟ್ ಬೇಕು ನಿಮಗೆ? ವಿಕಸಿತ ಭಾರತವಾಗಿದೆ, ಸ್ಕೂಲ್ಗಳಿಗೆ ಬೆಂಚ್ ಕೊಡಿಸಿದ್ದಾರೆ, ಈ ಇತ್ಯಾದಿ ಡೆವಲಪ್ಮೆಂಟ್ ಬಗ್ಗೆ ಪಾತ್ರ ವಹಿಸ್ತಾರೆ. ಇಲ್ಲ, ಒಂದು 3 ಡೆವಲಪ್ಮೆಂಟ್ ಕರೆಕ್ಟ್ ಆಗಿ ಅವ್ರಿಗೆ ಯಾರು ಹೇಳ್ತಾ ಇದಾರಲ್ಲ ಅವ್ರಿಗೆ ಒಂದು 3 ಡೆವಲಪ್ಮೆಂಟ್ ಹೇಳಕ್ ಹೇಳಿ. ನಾವು ಕೇಳ್ತಾ ಇರೋದು ಯುವಕರ ಉದ್ಯೋಗ, ನಮ್ಗೆ ಮೂಲಭೂತ ಸೌಕರ್ಯ ಕರೆಕ್ಟಾಗಿ ಸಿಗಲಿ ಅಂಥೇಳಿ ಜನರಿಗೆ ನಮ್ದು ಆಸೆ ಇದೆ. ಪ್ಲಸ್ ಇದು ಏನು ನೀವು ಹೇಳ್ತಾ ಇದ್ದೀರಲ್ಲ ಪ್ರಾಜೆಕ್ಟ್, ಅವರು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ ಪ್ರಾಜೆಕ್ಟ್ ಆಗಿದ್ದು, ಸಾಹೇಬ್ರು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇದ್ದಾಗ ಆಗಿಲ್ಲ. ಸೆಕೆಂಡ್, ಇನ್ನೊಂದು ಹೇಳ್ಬೇಕಂದ್ರೆ ಲಾಸ್ಟ್ 15 ವರ್ಷದಿಂದ ಹುಬ್ಬಳ್ಳಿ ಗಬ್ಬೂರಲ್ಲಿಂದ ಧಾರವಾಡ ಬೈಪಾಸ್ ಒಂದು ಏನು ಪ್ರಾಬ್ಲಮ್ ಇತ್ತಲ್ಲ, ಅದು ಲಾಸ್ಟ್ 15 ವರ್ಷದಿಂದ ಎಲ್ಲ ಹುಬ್ಬಳ್ಳಿ ಧಾರವಾಡ ಜನರು ಹೇಳಕತ್ತಿದ್ರು. ಏನಂಥೇಳಿ, ಅದು ಗಬ್ಬೂರ್ಲಿಂದ ಹುಬ್ಬಳ್ಳಿ ತನಕ ಏನು ಬೈಪಾಸ್ ಸಿಂಗಲ್ ಲೈನ್ ಇದೆಯಲ್ಲ, ಸತತವಾಗಿ ಆಕ್ಸಿಡೆಂಟ್ ಆಗ್ತಾ ಇದೆ, ಸತತವಾಗಿ ಜನ ಸಾಯ್ತಾ ಇದ್ದಾರೆ, ಅದೊಂದು ಡಬಲ್ ಲೇನ್ ಮಾಡಿಸಿ ಅಂಥೇಳಿ ಅವರು ಗಮನ ಕೊಟ್ಟಿಲ್ಲ. ಒಂದು ದೊಡ್ಡ ಅನಾಹುತ ಆದ ತಕ್ಷಣ ಅವರು ಗಮನ ಕೊಟ್ಟು ಆವಾಗ ಜನರ ಒತ್ತಾಯದಿಂದ ಮೊನ್ನೆ ಒಂದು 900 ಚಿಲ್ಲರ ಕೋಟಿದು ಇದನ್ನು ಪ್ರಾಜೆಕ್ಟನ್ನು ಮೊನ್ನೆ ತಂದು ಹಾಕಿದ್ದಾರೆ. ಈಗ ಇನ್ನೂ ಇದರಲ್ಲಿದೆ, ಏನೋ ರನ್ನಿಂಗಲ್ಲಿದೆ, ಇನ್ನೂ ಪೂರಾ ಕಂಪ್ಲೀಟು ಆಗಿಲ್ಲ. ಒಂದು 20-30% ಕೆಲಸ ಆಗಿದೆ. ಮತ್ತು ಏನು 3 ಡೆವಲಪ್ಮೆಂಟ್ ಅವರು ನಮ್ಮ ಶಿಗ್ಗಾಂವ್ ಸವಣೂರ್ಗೆ ಅವ್ರ ಕಡೆಯಿಂದ ಮಾಡಿದ್ದಾರೆ, ಅವರಿಗೆ ಕೇಳಿಬಿಡಿ. ಸರಿ ಸರ್, ತಾವು ಯೂತ್ ಕಾಂಗ್ರೆಸ್ಸಿನ ಮಾಜಿ ಸೆಕ್ರೆಟರಿ ಆಗಿದ್ರಿ. ಹೌದು, ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ರಿ, ಹಾಗೆ ಕೌನ್ಸಿಲರ್ ಆಗಿದ್ರಿ. ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಇಂದ ಜನ ಯಾವ ರೀತಿ ತೃಪ್ತಿ ಪಡಿತಾ ಇದ್ದಾರೆ, ಯಾವ ರೀತಿ ಖುಷಿಯಾಗಿದ್ದಾರೆ ಜನ? ನಿಮ್ಮ ಕಾಂಗ್ರೆಸ್ಸಿನ ಏನು ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಈ 5 ಗ್ಯಾರಂಟಿಯಿಂದ ಜನ ಎಷ್ಟು ತೃಪ್ತಿ ಪಡ್ತಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ? ಜನ ಭಾಳ ಖುಷಿದಲ್ಲಿದ್ದಾರೆ. ಯಾಕೆ ಹೇಳ್ತಾ ಇದ್ದೇನೆಂದರೆ, ಜನ ಭಾಳ ಖುಷಿದಲ್ಲಿದ್ದಾರೆ. ಯಾಕಂದರೆ ಇದು ಮೊದಲ ಸರ್ಕಾರ ನಮ್ಮದು, ಕಾಂಗ್ರೆಸ್ ಸರ್ಕಾರ. ಏನು ನಾವು ಹೇಳಿದ್ದೀವಿ ಅಲ್ಲ, ಅದು ಮಾಡಿ ತೋರಿಸಿದ್ದೀವಿ. ಗೃಹಲಕ್ಷ್ಮಿ 2,000 ರೂಪಾಯಿ ಪ್ರತಿಯೊಂದು ಕುಟುಂಬಕ್ಕೆ ಜಮಾ ಆಗ್ತಾಯಿದೆ. ಗೃಹ ಜ್ಯೋತಿ ಏನಿದೆ ಅಲ್ಲ, 10 ರೂಪಾಯಿ 20 ರೂಪಾಯಿ ಬಿಲ್ ಬರ್ತಾಯಿದೆ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅದು ಎಕ್ಸ್ಟ್ರಾ ಯೂನಿಟ್ ಯೂಸ್ ಆಗಿದ್ದಕ್ಕೆ ಬರ್ತಾಯಿದೆ. ಇಲ್ಲ ಅಂದರೆ ಎಲ್ಲರಿಗೂ 0 ಬಿಲ್ ಬರ್ತಾಯಿದೆ. ಈವನ್ ನನ್ನ ಮನೆಯಲ್ಲೂ 0 ಬಿಲ್ ಬರ್ತಾಯಿದೆ. ಮಹಿಳೆಯರು ಬಸ್ ಫ್ರೀಯಲ್ಲಿ ಯೂಟಿಲೈಸ್ ಮಾಡ್ಕೊತಾ ಇದ್ದಾರೆ, ಅವ್ರಿಗೆ ಭಾಳ ಯೂಸ್ ಆಗಿದೆ. ಪ್ಲಸ್ ಯುವ ನಿಧಿ ಅಂಥೇಳಿ 1,500 ರೂಪಾಯಿ 2,000 ರೂಪಾಯಿ ಸ್ಟೈಫಂಡ್ ಸಿಗ್ತಾ ಇದೆ. 3,000 ರೂಪಾಯಿ ತನಕ ಸ್ಟೈಫಂಡ್ ಸಿಗ್ತಾ ಇದೆ. ಇವೆಲ್ಲ ನಾವು ಕೊಡ್ತೀನಂತ ಏನು ಹೇಳಿದ್ವಲ್ಲ, ಅದು ಈಡೇರಿಸಿದ್ದೀವಿ, ಕೊಟ್ಟಿದ್ದೀವಿ. ಸೊ ನಾವು ಏನು ನುಡಿದಿದ್ವಲ್ಲ, ನಡೆದಿದ್ದೀವಿ. ಮತ್ತು ಜನ ಮೆಚ್ತಾ ಇದ್ದಾರೆ, ಜನ ಅದಕ್ಕೆ ವಿಶ್ವಾಸ ತೋರಿಸ್ತಾ ಇದ್ದಾರೆ. ಮತ್ತು ಜನ ನಮಗೆ ಸಪೋರ್ಟ್ ಕೊಡ್ತಾರೆ ಅಂಥೇಳಿ 100% ನಮ್ಗೆ ವಿಶ್ವಾಸ ಇದೆ. ಈ ಗ್ಯಾರಂಟಿಯಿಂದ ಈಗ ಒಂದು ವೇಳೆ ಸರ್ಕಾರ ನಮ್ಮ ಇಂಡಿಯಾ ಅಲೈನ್ಸ್ ಅಧಿಕಾರಕ್ಕೆ ಬಂದರೆ ನಾವು 30 ಲಕ್ಷ ಸರ್ಕಾರಿ ಹುದ್ದೆಯನ್ನು ಭರ್ತಿ ಮಾಡ್ತೇವೆ.
ಅಲ್ಲಿಂದ ಪ್ರತಿ ಮಹಿಳೆ ಅಕೌಂಟಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಾಕ್ತೀವಿ, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇದು ಆಗಬಹುದಾ ಸರ್? ಇದು ಆಗ್ಬೋದು. ಇದಕ್ಕೆ ದುಡ್ಡು ಎಲ್ಲಿಂದ ತೊಗೊಂಡ್ಬರ್ತೀರಾ ಸರ್? ನೋಡಿ, ದೇಶಾದ್ಯಂತ ವರ್ಲ್ಡ್ ಮೆಚ್ಚಿದಂಥ ಎಕನಾಮಿಸ್ಟ್ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ವ್ಯಕ್ತಿ ನಮ್ಮ ಕಾಂಗ್ರೆಸ್ ಇದ್ದರು, ಪ್ರೈಮ್ ಮಿನಿಸ್ಟರ್ ಇದ್ದರು. ನಮ್ಮ ದೇಶ ಕ್ರೈಸಿಸ್ ಇದ್ದಾಗ ಆವಾಗ ಅವರು ನಮ್ಮ ದೇಶನ್ನು ಆ ಲೆವೆಲಿಗೆ ಹೋಗಕ್ಕೆ ಬಿಡಲಿಲ್ಲ. ಎಕನಾಮಿಕ್ ಇಡೀ ವರ್ಲ್ಡ್ ರೆಸಿಷನ್ ಫೇಸ್ ಮಾಡ್ತಾ ಇತ್ತು. ಆವಾಗ ನಮ್ಮ ಇಂಡಿಯಾಕ್ಕೆ ಅವರು ರೆಸಿಷನ್ ಫೇಸ್ ಮಾಡಲಾರ್ದಂಗೆ ನೋಡಿಕೊಂಡ್ರು. ಅಂಥ ಎಕನಾಮಿಸ್ಟ್ ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ. ಪ್ಲಸ್ ಎಲ್ಲಿಂದು ಏನು ಮಾಡಬೇಕು, ಏನಿದೆ ಅಂಥೇಳಿ ಒಂದು ರೂಟ್ ಮ್ಯಾಪ್ ಇದೆ, ಒಂದು ಪ್ಲ್ಯಾನಿಂಗ್ ಇದೆ, ಒಂದು ಪ್ಲಾಟಿಂಗ್ ಇದೆ. ಆ ಪ್ಲ್ಯಾನಿಂಗ್ ಪ್ರಕಾರ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಈಗ 5 ಗ್ಯಾರಂಟಿಯನ್ನು ನಾವು ರಾಜ್ಯ ಸರ್ಕಾರದಲ್ಲಿ ಕೊಡ್ತಾ ಇದ್ವಲ್ಲ, ಭಾಳ ಜನ ಟೀಕೆ ಮಾಡಿದರು. ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಇವ್ರು ಎಲ್ಲಿಂದ ತೊಗೊಂಬರ್ತಾರೆ ದುಡ್ಡು ಅಂಥೇಳಿ. ಈಗ ನುಡಿದಿದ್ದಂತೆ ನಡೆದಿದ್ದೀವಿ ಅಂಥೇಳಿ ನಡೆದ ಸರ್ಕಾರ, ನಮ್ಮ ಏನು ಹಿಂದೆ ಸರ್ಕಾರ ಇದೆಯಲ್ಲ, ನಾವು ಏನು ಕೊಡ್ತೀವಿ ಅಂತ ಹೇಳಿದ್ವಿ, ಕೊಟ್ಟಿದ್ವಿ. ಆಲ್ರೆಡಿ ಕರ್ನಾಟಕದಾಗ ಕೊಟ್ಟಿವಿ, ತೆಲಂಗಾಣದಾಗ ಕೊಟ್ಟಿವಿ. ಮತ್ತು ಯಾಕೆ ಈ 2 ಸ್ಟೇಟಲ್ಲಿ ಕೊಟ್ಟಿವಿ, ದೇಶದಲ್ಲೂ ಕೊಡ್ತೀವಿ. ಯಾಕೆ ಕೊಡೋಕ್ಕಾಗಂಗಿಲ್ಲ? ಅವ್ರು 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು, ಕೊಟ್ರಾ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು, ಕೊಟ್ರಾ? ಕೊಟ್ಟಿಲ್ಲ. ಅವರು ಬರೀ ಮಾತಾಡಿದ್ದಾರೆ. ನಾವು ಹೇಳಿ ಪ್ರಾಮಿಸ್ ಮಾಡಿ ಅದಕ್ಕೆ ಫುಲ್ಫಿಲ್ ಮಾಡಿದ್ದೀವಿ. ಸರಿ ಸರ್, ವಾರ್ಡ್ ನಂಬರ್ 13ರ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಜೀಮ್ ಬೇಗ್ ಇಕ್ಬಾಲ್ ಬೇಗ್ ಮಿರ್ಜಾನ್ ಏನು ತಾವಿದ್ದೀರಿ ಈ ವಾರ್ಡ್ ನಂಬರ್ 13ರ ಕಾಂಗ್ರೆಸ್ ಪಕ್ಷ ಕೌನ್ಸಿಲರ್ ಇರ್ತೀರಿ. ಆ ವಾರ್ಡಿನಲ್ಲಿ ಜನ ಈ ಗ್ಯಾರಂಟಿ ಯೋಜನೆ ಬಗ್ಗೆ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಯಾವ ರೀತಿ ನಿಮ್ಮ ಮೈನಸ್ ಆಗಿದೆ ನಿಮಗೆ? ಏನು ಮೈನಸ್ ಅಂತೂ ಏನು ಆಗಲಿಲ್ಲ, ಸಪೋರ್ಟ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದೆ ಅಂದರೆ, ನಾವು ಏನು ಮಾಡಿದ್ದೀವಿ, ಮೊದಲು ಗ್ಯಾರಂಟಿ ನಮ್ಮ ಸರ್ಕಾರ ಬಂದ ತಕ್ಷಣ ಗ್ಯಾರಂಟಿನೂ ನಾವು ಏನು ಜಾರಿ ಮಾಡಿದ್ದೀವಲ್ಲ, ನಾವು ಇಬ್ಬರು ಜನರನ್ನು ಹಚ್ಚಿ ಪ್ರತಿಯೊಂದು ಮನೆಗೆ ಪಕ್ಷ ಬಿಟ್ಟು ಏನಂತಾರೆ ಅದಕ್ಕೆ ಪಕ್ಷಾತೀತವಾಗಿ ಇದು ಆ ಮನೆ ಈ ಮನೆ ಅಂತಿಲ್ಲ, ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡಿ ಅವ್ರದ್ದು ಆಧಾರ್ ಕಾರ್ಡ್, ಅವ್ರದ್ದು ರೇಷನ್ ಕಾರ್ಡ್ ತೊಗೊಂಡು ಗೃಹ ಜ್ಯೋತಿ, ಗೃಹಲಕ್ಷ್ಮಿಯನ್ನು ನಾವು ಖುದ್ದಾಗಿ ಹಾಕಿಸಿವಿ. ಕರ್ನಾಟಕ ಒಂದಾಗ ಇದು ಕೊಟ್ಟಿದ್ವಿ ನಾವು, ಏನೋ ಸರ್ಕಾರದವರು ಕರ್ನಾಟಕ ಒಂದವ್ರಿಗೆ ಇದು ಸೌಲಭ್ಯ ಕೊಟ್ಟಿದ್ರು ಮಾಡಲಿಕ್ಕೆ. ಪ್ಲಸ್ ಮುನ್ಸಿಪಾಲ್ಟಿದವ್ರಿಗೆ ಇದು ಕೊಟ್ಟಿದ್ರು, ಅದು ಪರ್ಮಿಷನ್ ಇದು ಮಾಡಲಿಕ್ಕೆ, ಆನ್ಲೈನ್ ಅಪ್ಲೈ ಮಾಡಲಿಕ್ಕೆ. ಅದು ಕರೆಕ್ಟಾಗಿ ನಡೀತಾ ಇತ್ತು, ಕರೆಕ್ಟಾಗಿ ಮುಟ್ಟಿದೆ. 99.9% ಜನ ಆಲ್ರೆಡಿ ಅದರದ್ದು ಯೂಸ್ ತೊಗೊಳ್ತಾ ಇದ್ದಾರೆ. ಇಬ್ಬರು 2 ಜನ ಅವ್ರದ್ದು ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಲಿ, ಅವ್ರದ್ದು ಆಧಾರ್ ಕಾರ್ಡ್ ಪ್ರಾಬ್ಲಮ್ ಆಗಲಿ, ಅದರಲ್ಲಿಂದ ಆಗಲಿಕ್ಕಿಲ್ಲ. ನಾನು ಪೂರ್ತಿ 100% ಸಿಕ್ಕಿದೆ ಅಂತ ಹೇಳಂಗಿಲ್ಲ. 99% ಜನರಿಗೆ ಇದು ಆ ಸೌಲಭ್ಯ 5 ಗ್ಯಾರಂಟಿಗಳನ್ನು ಸಿಗ್ತಾ ಇದೆ. ಸರಿ ಸರ್, ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ನೀವು ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮದಿಂದ ಹೊರಗಡೆ ಹೋಗೋದ್ರಿಂದ ಕೆಲವೊಂದಿಷ್ಟು ಕಾರ್ಯಕ್ರಮ ಅನ್ನೋದಕ್ಕಿಂತ ನಾನು ನೇರವಾಗಿ ಹೇಳ್ಬಿಡ್ತೇನೆ, ತಾವು ಪಕ್ಷದ ಮತ್ತು ನಿಮ್ಮ ವಿನೋದ ಸೂಟಿ ಗೆಲ್ಲಿಸಲಿಕ್ಕೆ ತಾವೇನು ಪ್ರಚಾರಕ್ಕೆ ಹೋಗ್ತಾ ಇದ್ರಿ, ಆ ಸಂದರ್ಭದಲ್ಲಿನೂ ಕೂಡ ನಮಗೆ ಸಿಕ್ಕ್ರಿ. ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಾನು ಕೊನೆ ಹಂತಕ್ಕೆ ಇದ್ದೇನೆ. ನನ್ನ ಕೊನೆಯ ಒಂದು 2 ಪ್ರಶ್ನೆದೊಂದಿಗೆ, ಈ ಬಾರಿ ನಿಮ್ಮ ವಿನೋದ್ ಅಸೂಟಿ ಎಷ್ಟು ಅಂತರದಿಂದ ಗೆಲ್ಲಬಹುದು? ಕನಿಷ್ಠ 1 ಲಕ್ಷಕ್ಕಿಂತ ಹೆಚ್ಚು ಮತದಿಂದ ನಮ್ಮ ವಿನೋದ ಅಸೂಟಿ ಅವರು ಗೆಲ್ಲಬಹುದು ಅಂಥೇಳಿ ನಮ್ಮ ಆಸೆ ಪ್ಲಸ್ ಟ್ರಸ್ಟ್ ಇದೆ ಅಂಥೇಳಿ ನಾ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಈಗ ಪ್ರೆಸೆಂಟ್ ವಾತಾವರಣ ನೋಡಿದರೆ, ಈಗ ನಾವು ಕ್ಷೇತ್ರ ಪೂರ ಅಡ್ಡಾಡ್ತಾ ಇದ್ದೀವಿ. ಇದಿದೆ, BJP ಅಗೇನ್ಸ್ಟ್ ಇದೆ, ಅಂದ್ರೆ ಚೇಂಜನ್ನು ಬಯಸ್ತಾ ಇದ್ದಾರೆ, ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಬೇರೆ ಹೊಸ ಮುಖ ಬೇಕು ಅಂಥೇಳಿ ಜನರ ಆಸೆ ಇದೆ. ಜನರು ಹೊಸ ಮುಖ ಬೇಕಂತೇಳಿ ಇದು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ 100% ನಮ್ಮ ವಿನೋದ್ ಅಸೂಟಿ ಅವರಿಗೆ ಜನ ಆಶೀರ್ವಾದ ಮಾಡಿ ಕನಿಷ್ಠ 1-1.5 ಲಕ್ಷ ಮತದಿಂದ ಗೆಲ್ಲಿಸ್ತಾರೆ ಅಂಥೇಳಿ ನಮಗೂ ವಿಶ್ವಾಸ ಇದೆ. ಸರಿ ಸರ್, ಥ್ಯಾಂಕ್ ಯು. ಕೊನೆಯದಾಗಿ ನಿಮ್ಮ ವಾರ್ಡ್ ನಂಬರ್ 13ರ ಮತ ಬಾಂಧವರಿಗೆ ಮತ್ತು ಶಿಗ್ಗಾಂವಿ, ಸವಣೂರು, ಬಂಕಾಪುರ, ಟೋಟಲಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ಮಾಜಿ ಯುವ ಘಟಕದ
ಮಾಜಿ ಯುವ ಘಟಕದ ಜನರಲ್ ಕಾರ್ಯಾಧ್ಯಕ್ಷರಾಗಿ ಸೊ ಜನರಲ್ ಸೆಕ್ರೆಟರಿಯಾಗಿ ತಾವೇನು ಕಾರ್ಯನಿರ್ವಹಿಸಿದ್ರಿ, ಅವೆಲ್ಲರ ಸಮ್ಮುಖದಲ್ಲಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? ಏನಿಲ್ಲ, ನಮ್ಮ ಎಲ್ಲ ಶಿಗ್ಗಾಂವ್ ಸವಣೂರು ಜನರಿಗೆ ಒಂದು ಕೇಳ್ಕೋಬೇಕಂದ್ರೆ ನಮ್ಮ ಶಿಗ್ಗಾಂವ್ ಸವಣೂರು ಜನರಿಗೆ ಮನವಿ, ನಾವು ಕಳಕಳಿಯ ಮನವಿ ಏನೆಂದರೆ, ನಮ್ಮ ಈ ಲೋಕಸಭಾ ಇಲೆಕ್ಷನ್ ಏನು ಬಂದಿದೆಯಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ವಿನೋದ್ ಅಸೂಟಿ ಅವರಿಗೆ ಪ್ರಚಂಡ ಬಹುಮತದಿಂದ ನೀವು ಆರಿಸಿ ಚೇಂಜನ್ನು ತಂದು ನಾವು ಮುಂದೆ ನಾವು ಗ್ಯಾರಂಟಿ ಏನು ಕೊಡ್ತೀವಿ ಅಂತ ಹೇಳಿದ್ದೀವಲ್ಲ, ಅದು ಈಡೇರಿಸಲಿಕ್ಕೆ ಆಶೀರ್ವಾದ ಮಾಡಬೇಕಂತೇಳಿ ವಿನಂತಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಎಷ್ಟೊತ್ತಿನವರೆಗೆ ಅಜೀಮ್ ಬೇಗ್, ಇಕ್ಬಾಲ್ ಬೇಗ್, ಮಿರ್ಜಾನ್ ಅವರೇ ವಾರ್ಡ್ ನಂಬರ್ 13ರ ಸದಸ್ಯರಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಇಷ್ಟೊತ್ತಿನವರೆಗೆ ನಿಮ್ಮ ಅಭ್ಯರ್ಥಿ ಪರವಾಗಿ ತಾವೇನು ಪ್ರಚಾರಕ್ಕೆ ಹೋಗ್ತಾ ಇದ್ರಿ, ಹೋಗುವಂಥ ಸಂದರ್ಭದಲ್ಲಿಯೂ ಕೂಡ ನಮಗೆ ನಿರಾಸೆ ಮಾಡದಂತೆ ನಿಮ್ಮ ವಾಹನದಲ್ಲಿ ಕುಂದಿರಿಸಿಬಿಟ್ಟು ನಮಗೊಂದು ಅರ್ಧ ತಾಸು ಏನು ಸಮಯ ಮತ್ತು ಏನು ಇಂಟರ್ವ್ಯೂಗೆ ಅವಕಾಶ ಮಾಡಿಕೊಟ್ರಿ, ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ಇದೇ ರೀತಿ ನಿಮ್ಮ ಕಾರ್ಯಕ್ರಮಗಳನ್ನು ನಿಮ್ಮ ಅಭ್ಯರ್ಥಿ ಪರವಾಗಿ ಹೀಗೆ ಇರಲಿ ಅಂತೇಳಿ ನಾನು ನಿಮಗೆ ಹಾರೈಸುತ್ತೇನೆ. ನಮಸ್ತೆ, ಜೈ ಹಿಂದ್. ವೀಕ್ಷಕರೇ, ಗಮನಿಸಿದ್ರಲ್ಲ, ಎಷ್ಟೊತ್ತು ಮಾತನಾಡಿರ್ತಕ್ಕಂಥ ವಾರ್ಡ್ ನಂಬರ್ 13ರ ಸವಣೂರು ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಜೀಮ್ ಬೇಗ್, ಇಕ್ಬಾಲ್ ಬೇಗ್, ಮಿರ್ಜಾನ್ ಅವರ ವಿಚಾರಗಳನ್ನು ಇವರ ಕಾಂಗ್ರೆಸ್ ಪಕ್ಷದ ಕೌನ್ಸಿಲರ್ ಆಗಿ ಇಲ್ಲಿವರೆಗೆ ಕಾರ್ಯನಿರ್ವಹಿಸ್ತಾ ಬಂದಿರತಕ್ಕಂಥದ್ದು, ಇವರ ಸೇವೆಗಳನ್ನು, ಇವರ ಹಾದಿಗಳನ್ನು, ಇವರ ಡೆವಲಪ್ಮೆಂಟ್ ಪಾತ್ರಗಳನ್ನು ಮತ್ತು ಇವರು ವಾರ್ಡಿಗಾಗಿ ಮಾಡಿರ್ತಕ್ಕಂಥ ಸಮಗ್ರ ಅಭಿವೃದ್ಧಿಯ ಸೇವೆಗಳಿಂದ ನಾನು ದುಡಿದಿರ್ತಕ್ಕಂಥ ಸಮಯ, ದುಡಿದಿರ್ತಕ್ಕಂಥ ಹಾದಿ ಬಂದಿದೆ. ಈಗ ನನ್ನ ಪೇಮೆಂಟ್ ಕೇಳುವಂಥ ಸಮಯ ಬಂದಿದೆ. ಆ ಪೇಮೆಂಟ್ ಏನಂತ ಹೇಳಿದರೆ, ನಮ್ಮ ಅಭ್ಯರ್ಥಿ ವಿನೋದ್ ಅಸೂಟಿ ಅವರಿಗೆ ಮತ ಕೇಳುವುದು, ಅದೇ ನನ್ನ ಪೇಮೆಂಟ್. ನನ್ನ ವಾರ್ಡಿನ ಮತ ಬಾಂಧವರಿಗೆ ಮತ್ತು ಸಮಗ್ರ ಶಿಗ್ಗಾಂವಿ ವಿಧಾನಸಭಾ 83ನೇ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗಾಗಿ ಮತ್ತು ಸಂಪೂರ್ಣ ಪಾತ್ರಕ್ಕಾಗಿ ನಾವು ಮುಂದೆ ಹೋಗಬೇಕಂತ ಹೇಳಿದರೆ ಅದು ವಿನೋದ್ ಅಸೂಟಿ ಅವರಿಗೆ, ಯುವಕನಿಗೆ ಅವಕಾಶ ಮಾಡಿಕೊಡಬೇಕು. ಇವರ ವಯಸ್ಸಾಗಿದೆ, ಹಿರಿಯರಿದ್ದಾರೆ, ಇವರಿಗೆ ವಿಶ್ರಾಂತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಇವರು ವಿಶ್ರಾಂತಿ ಮನೆಯಲ್ಲಿ ಆರಾಮಾಗಿ ವಿಶ್ರಾಂತಿ ಪಡೆದುಕೊಳ್ಳಲಿ. ನಮ್ಮ ವಿನೋದ್ ಅಸೂಟಿ ಅವರಿಗೆ ಲೋಕಸಭೆಯಲ್ಲಿ ಕೂಗಿ ಹೇಳುವಂಥ ವ್ಯಕ್ತಿ, ಧೈರ್ಯದಿಂದ ಗಟ್ಟಿಯಾಗಿ ನಿಲ್ಲುವಂಥ ವ್ಯಕ್ತಿ, ಅದು ವಿನೋದ್ ಅಸೂಟಿಗೆ ಅವಕಾಶ ಮಾಡಿ ಕೊಡಬೇಕಂತ ವಾರ್ಡ್ ನಂಬರ್ 13ರ ಮತ ಬಾಂಧವರಿಗೆ ಮತ್ತು ಶಿಗ್ಗಾಂವಿ ಸವಣೂರು ಪಟ್ಟ ವಿಧಾನಸಭಾ ಕ್ಷೇತ್ರ ಮತ ಬಾಂಧವರಲ್ಲಿ ಕಳಕಳಿ ವಿನಂತಿಸಿಕೊಂಡಿರ್ತಕ್ಕಂಥ ಮಿರ್ಜಾನ್ ಅವರ ವಿಚಾರಗಳನ್ನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ ಆಫ್ 43 ಇಂಡಿಯಾ. ಜೈ ಹಿಂದ್.